ಪ್ರತಿಯೊಂದು ತಂದೆ ತಾಯಿನೂ ಮಕ್ಕಳನ್ನ ಸಾಕೋಕ್ಕೆ ಅಂತಲೇ ಹುಟ್ಟಿರ್ತಾರೆ. ಅದರಲ್ಲೂ ಹಿಂದಿನ ಕಾಲದವರು ಅವ್ರ ಜೀವನನೇ ಮಕ್ಕಳಿಗೆ ಇಟ್ಬಿಟ್ಟಿರ್ತಾರೆ. ಅದು ನಮ್ಮ ತಂದೆ ತಾಯಿ ಇಬ್ಬರು. ಅದಕ್ಕೆ ಹೇಳಿದ್ದು ಸುಮಾರು ಜನ್ಮಗಳು ಬೇಕು ಅವರಿಬ್ಬರು ನಾನು ಪಡೆಯೋದಕ್ಕೆ, ನಮ್ಮಂಥ ನಮ್ಮ ಮಕ್ಕಳು ಇಂಥ ತಾಯಿ ತಂದೆನ ಪಡೆಯೋದಕ್ಕೆ ಅಂತ. ಇವ್ರು ಹೆಂಗೆಲ್ಲ ನಮ್ಮನ್ನು ಸಾಕಿದ್ದಾರೆ ಅಂದರೆ, ಊಟಕ್ಕಿಲ್ಲದೆ ಏನೂ ಇಲ್ಲದೆ ನಾವು ಮನೇಲಿ ಮಲಗಿದ್ದಾರೆ. ಆರ್ಕೆಸ್ಟ್ರಾದಲ್ಲಿ ಪ್ರೋಗ್ರಾಮ್ಗೆ ಹೋಗಿ, ಮದುವೆ ಮನೆಗಳಲ್ಲಿ ಪ್ರೋಗ್ರಾಮ್ ಇದ್ದಾಗ ಏನಾಗುತ್ತೆ, ಮುಗಿದ ತಕ್ಷಣ ಊಟಕ್ಕೆ, ಇವ್ರು ಮುಗಿದ ತಕ್ಷಣ ಊಟಕ್ಕೆ ಹೋಗ್ತಾ ಇರಲಿಲ್ಲ, ಓಡೋಗಿ ತಾಂಬೂಲ ತೊಗೊಂಬಿಡೋರು. ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಇರ್ತಲ್ಲ, ತಾಂಬೂಲ ಕೊಟ್ಟಾಗ ತೆಂಗಿನಕಾಯಿ ತೆಗೆದು, ನಮ್ಮ ಅಪ್ಪಂದೊಂದು ವೈಲಿಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ತೆಂಗಿನಕಾಯಿನ ಇಟ್ಬಿಟ್ಟು ಆ ಕವರ್ನ ತೊಗೊಂಡು ಆಮೇಲೆ ಊಟಕ್ಕೆ ಹೋಗ್ಬಿಡೋರು ಇವರಿಬ್ರು. ಹೋದರೆ ಅಲ್ಲಿ ಇವ್ರಿಬ್ರು ಊಟ ಮಾಡ್ತಿರ್ಲಿಲ್ಲ. ಅಲ್ಲಿ ಕೂಡ ಚೀರೊಟ್ಟಿ, ಲಾಡು, ಏನೇನಿದೆಯೋ ಎಲ್ಲ ತೆಗೆದು ಕವರ್ಗೆ ಹಾಕ್ಕೊಂಡು ಮಕ್ಕಳಿಗೆ ಅಂತ ತರೋರು. ಊಟ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ನಾವು ಮಕ್ಕಳು ತಿಂದ ಮೇಲೆ ಮಿಕ್ಕಿದ್ರೆ ಅವರಿಬ್ಬರು ತಿನ್ನೋರು. ಅಂಥ ತಂದೆ ತಾಯಿ. ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಇನ್ನು ವರ್ಡ್ಸ್ ಇಲ್ಲ. ನಾವು ಮಾಡಬೇಕಾದ ಕರ್ತವ್ಯ ತಾನಪ್ಪ. ಮಕ್ಕಳು ಸಾಕ್ಬೇಕಂದ್ರೆ ಮಾಡಲೇಬೇಕು. ಅಲ್ಲ, ಮಾಡಬೇಕು. ಪ್ರತಿಯೊಬ್ಬರು ಮಾಡಲ್ವಲ್ಲ. ಇವಾಗ ಎಲ್ಲಿದೆ, ಅಪ್ಪ ಬೆಂಗಳೂರಲ್ಲಿ ಇರ್ತಾರೆ, ಮಕ್ಕಳು ಅಮೇರಿಕಾದಲ್ಲಿ ಇರ್ತಾರೆ. ಸಂಬಂಧಗಳೇ ಇಲ್ವಲ್ಲ ಸರ್. ಈಗ ಹಬ್ಬಕ್ಕೆ ಎಲ್ಲಿ ಸೇರ್ತೀವಿ ನಾವು? ಯಾವ ಹಬ್ಬಗಳಿಗೂ ಯಾರೂ ಸೇರಲ್ಲ. ಎಲ್ಲೋ ಮಕ್ಕಳು ಎಲ್ಲೋ ಇರ್ತಾರೆ, ಅಲ್ಲಿಂದ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಹ್ಯಾಪಿ ದೀಪಾವಳಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾ, ಪ್ಲೀಸ್. ಸಾಧೋರೆ, ಆ ಟೈಮಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತ ನಿಮಗೆ ಬಾಲ್ಯದಲ್ಲಿ? ಸರ್, ನನಗೆ ಬುದ್ಧಿ ಬಂದಾಗಿಂದ ನಾವು ಕಷ್ಟದಲ್ಲೇ ಇದ್ವಿ. ನಮ್ಮ ತಾಯಿ ಹೇಳಿ ನಾನು ಕೇಳಿಸ್ಕೊಂಡಿದ್ದೇನೆ ಅಷ್ಟೇ. ನಿಮ್ಮಪ್ಪ ಕ್ಲಾತ್ ಎಕ್ಸಾಮರ್ ಆಗಿದ್ದರು, ದೊಡ್ಡ ಹುದ್ದೆಯಲ್ಲಿದ್ದರು, ಇದರಲ್ಲಿ ಬಿನ್ನಿ ಮಿಲ್ಲಲ್ಲಿ ಅಂತ. ನಮ್ಮ ಅಣ್ಣ ಹುಟ್ಟಿದಾಗ ಅದು ತುಂಬ ಒಂದು ಮಂಕ್ರಿ ಮಾವಣ್ಣನ ತರೋರಂತೆ ನಮ್ಮ ತಂದೆ, ಮಕ್ಕಳು ತಿನ್ನಲಿ ಅಂತ. ಮೆಡ್ರಾಸ್ಗೆಲ್ಲ ಹೋಗಿದ್ರು ನಮ್ಮ ತಂದೆ ನಮ್ಮನ್ನು ಸಾಕೋಕ್ಕೆ. ಅದಕ್ಕೋಸ್ಕರ ನಾನು ಅಲ್ಲೋಗಿ ಎಂಥ ದುಡ್ಕೊಂಬರ್ತೀನಿ ನೋಡ್ರಿ ಅಂತ ಹೋದರು ನಮ್ಮ ಅಣ್ಣ ನಮ್ಮಪ್ಪ. ಅಲ್ಲಿ ಹೋಗಿ ಇವ್ರು ಏನು ಕೆಲಸ ಮಾಡಿದ್ದಾರೆ ಅಂದರೆ, ಆ್ಯಸಿಡಲ್ಲಿ ಕೆಲಸ ಮಾಡಿದ್ದಾರೆ, ರೋಡಲ್ಲಿ ಟೈರ್ ತಳ್ಳೋ ಕೆಲಸ ಮಾಡಿದ್ದಾರೆ. ಅಲ್ಲಿ ಏನು ಇವ್ರಿಗೆ ಇದಾಗಲಿಲ್ಲ, ಯಾರೂ ಸೇರಿಸಿಲ್ಲ ಇವ್ರನ್ನ. ಇವ್ರು ಎಲ್ಲಿ ಕರ್ನಾಟಕ, ನಾವಿರೋದು ಇಲ್ಲಿ, ಅದು ಚೆನ್ನೈ ಇರೋದಲ್ಲಿ, ನಮ್ಗೆ ಗೊತ್ತಾಗಲ್ಲ. ಅಲ್ಲಿಂದ ಹತ್ರಕ್ಕೆ ವಾಪಸ್ ಬಂದರು. ನಮ್ಮ ತಂದೆಗೆ ಪೊಲೀಸ್ ಕೆಲಸ ಹಿಂಗೆ ಸಿಕ್ತು ಅಂದ್ರೆ ನಮ್ಮ ಮನೆ ಮುಂದೆ ಕೂಗ್ತಾ ಬರೋರು, ಯಾರಾದರೂ ಪೊಲೀಸ್ ಕೆಲಸಕ್ಕೆ ಸೇರ್ತೀರಾ ಅಂತ. ಆ ಟೈಮಲ್ಲಿ ನಮ್ಮಪ್ಪ ಶೂಸ್ ಎಲ್ಲ ನಮ್ಮ ಹೈಟೇ ಸೇಮು, ಹೈಟ್ ಪ್ರಾಬ್ಲಮ್. ಒಂದು ಹೈಟ್ ಶೂ ಎಲ್ಲ ಹಾಕೊಂಡು ಒಳಗೆ ರಬ್ಬರ್ದು ಕಟ್ ಮಾಡಿ ಒಳಗೆ ತೋರಿಸಿ ಹೈಟ್ ಮಾಡ್ಕೊಂಡು ಹೋಗಿ ನಾವು ವಯಲಿನಿಸ್ಟ್ ಅಂತ ಸೇರ್ಬಿಟ್ರು. ಸರಿ. ನಮ್ಮ ತಂದೆ ಪೊಲೀಸ್ ಕೆಲಸಕ್ಕೆ ಸೇರಿದ ಮೇಲೆ ಸ್ವಲ್ಪ ನಮ್ಮ ಜೀವನ ಸ್ವಲ್ಪ ಒಂದು ಬೆಟರ್ ಆಗಿ ಬಂತು. ಅಲ್ಲ, ನೀವು ಆಗ್ಲೇ ಹೇಳ್ತಾ ಇದ್ರಿ, ನಾನು ಹಾಡಕ್ಕೆ ಹೋಗ್ಬಿಡ್ತಿದ್ದೆ, ಮಕ್ಕಳು ಒಂಟಿಯಾಗಿರ್ತಿದ್ವು, ಮನೇಲಿ ಬೇಜಾರಾಗ್ತಿತ್ತು, ಕೊಡ್ಬೇಕಾದ ಸಮಯ ನನ್ನಿಂದ ಕೊಡಕ್ಕಾಗ್ಲಿಲ್ಲ ಅಂತ. ಬಿಟ್ಬಿಟ್ಟು ಹೋಗ್ತಾ ಇದ್ದೆ ನಾನು, ಪಕ್ಕದ ಮನೆಯಲ್ಲಿ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಕೆಲವು ಸಮಯ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಪ್ರೋಗ್ರಾಮ್ಗೆ. ಮದುವೆ ಅಂದ್ರೆ ಒಂದು 10 ಗಂಟೆ ಮುಗಿದೋಗೋದು. ಈ ಪಬ್ಲಿಕ್ ಫಂಕ್ಷನ್ ಎಲ್ಲೋ ಕರ್ಕೊಂಡು ಹೋಗ್ಬಿಡೋರು, ಚಿಕ್ಕಮಂಗ್ಳೂರು ಇಲ್ಲೆಲ್ಲೋ ಚನ್ನಪಟ್ಟಣನೋ. ನಾವು ಸಣ್ಣ ಹುಡುಗರು, ಆ ಚೇರ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ನಮ್ಮ ಅಪ್ಪನೂ ಅದೇನೆ. ಅವ್ರು ಒಂದು ಇದೇ ಮೇಲೆ ನನ್ನ, ಇನ್ನೊಂದು ಕಡೆ ನಮ್ಮ ತಾಯಿ, ನಮ್ಮ ಅಣ್ಣನ ಹಂಗೆ ಹೊತ್ಕೊಂಡು ಅವ್ರು ಜೀವನ ಮಾಡಿದ್ರು. ರೈಟ್. ಇನ್ ಬಿಟ್ವೀನ್ ನೀವು ಮ್ಯೂಸಿಕ್ ಬರಕ್ ಮುಂಚೆ ನಿಮ್ಮ ಸ್ಕೂಲ್ ಡೇಸ್ ಆಗಿತ್ತು ಸಾಧೋರೆ? ಇಂಟ್ರೆಸ್ಟ್ ಇತ್ತಾ ಸ್ಕೂಲಲ್ಲಿ? ಓದ್ತಾ ಇದ್ರಾ? ಓದಿನ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ನಂಬರ್ 1 ಸ್ಟೂಡೆಂಟ್ ನಾನು. ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್. ನಾನು ಇಲ್ಲಿ ತನಕ ಎಷ್ಟು ಓದಿದ್ದೀನೋ ಅಷ್ಟು ಕ್ಲಾಸಲ್ಲಿ ನಾನೇ ಫಸ್ಟ್. ಅದ್ರ ಜೊತೆಗೆ ಮ್ಯೂಸಿಕಲ್ಲಿ ನಂಬರ್ 1 ಆಗಿದ್ದೆ. ಜೊತೆಗೆ ಸ್ಪೋರ್ಟ್ಸ್ ಫುಟ್ಬಾಲ್ ಪ್ಲೇಯರ್. ನಾನು ಫುಟ್ಬಾಲ್ ಸ್ಟೇಟ್ ಲೆವೆಲ್ ಕ್ಯಾಪ್ಟನ್ ನಾನು ನಮ್ಮ ಇಂಡಿಯನ್ ಹೈಸ್ಕೂಲಲ್ಲಿ. ಹೈಟ್ ಪ್ರಾಬ್ಲಮ್ ಆಗೋಗಿ 5'3" ಇರಬೇಕಾಗಿತ್ತು, 5'2" ಏನೋ ಇದೀನಿ, ವಾಪಸ್ ಕಳಿಸ್ಬೇಕು. ಇವತ್ತಿಗೆ ಫುಟ್ಬಾಲ್ ಪ್ಲೇಯರು. ಸಾಧು ಕೋಕಿಲ, ಡ್ಯಾನ್ಸು, ಇದು ಆರ್ಕೆಸ್ಟ್ರಾ ಏನಿಲ್ಲ. ಸ್ಕೂಲಲ್ಲಿ ಭಯ ಬೀಳ್ತಾ ಇದ್ದಿದ್ದು ಒಂದಕ್ಕೆ ಸರ್, ವರ್ಷಕ್ಕೊಂದ್ಸಲಿ ಈ ಪೋಲಿಯೋ ಹಾಕೋರಲ್ಲ, ಅಯ್ಯೋ ಯಪ್ಪ, ಆ ಸೂಜಿ ನೋಡಿದ್ರೆ ಭಯ. ಬೆಂಕಿ ಸುಡ್ತಿದ್ದಂಗೆ ನಾನು 3-4 ಜನ ವಾಟ್ ಬಾಯ್ ಯಾರು ಹಿಡ್ಕೊಂಡಿರೋಲ್ಲ, ಕಿತ್ಕೊಂಡು ನೋಡ್ಬಿಡ್ತಾ ಇದ್ವಿ ಮನೆಗೆ. ಒಂದು ವಾರ ಬರ್ತಾ ಇರಲಿಲ್ಲ ಸ್ಕೂಲ್ಗೆ. ಅದೆಲ್ಲ ನೆನಪಿದೆ ನನಗೆ, ಮಿಕ್ಕಿದ ಅಷ್ಟು ನನಗೆ ನೆನಪಿಲ್ಲ. ರೈಟ್. ಸೆಂಟ್ ಜೋಸೆಫ್ ಚರ್ಚ್ ಸ್ಕೂಲ್ ಅದು ಅಲ್ವಾ? 5th ಇಂದ ಮಿಡಲ್ ಸ್ಕೂಲ್ ವರೆಗೂ ಅಲ್ಲಿ ಓದಿರಿ ಅನ್ಸುತ್ತೆ. ಅಲ್ಲಿ ಹೇಗಿದೆ ಸರ್? ನಿಜವಾದ ಜೀವನ ನೋಡಿದ್ದಲ್ಲೇ ಸರ್ ನಾವು. ಅಂದರೆ ಸೆಂಟ್ ಜೋಸೆಫ್ಸ್ ಇಲ್ಲಿ ಬ್ರ್ಯಾನ್ ಸ್ಕ್ವೇರ್ ನಮ್ದು. ಇವತ್ತು ಅದೇ ಚರ್ಚ್ಗೆ ಸಂಡೇಸ್ ಹೋಗೋದು. ಆ ಚರ್ಚಲ್ಲಿ ಇರೋ ಹುಡುಗಿನೇ ಲವ್ ಮಾಡಿದ್ದು, ಅವಳನ್ನೇ ಮದುವೆ ಆಗಿದ್ದು. ಅದೇ ಸ್ಕೂಲಲ್ಲೇ ನಮ್ಮ ಮಾಸ್ಟರ್ ವಿನ್ಸೆಂಟ್ ಅಂತ, ಅವ್ರು ಇಂಡಿಯನ್ ಹೈಸ್ಕೂಲು. ಸರಿ. ಅದೇ ಚರ್ಚಲ್ಲಿರೋ ಮಾಸ್ಟರ್ ಹತ್ರನೇ ನಾನು ಮ್ಯೂಸಿಕ್ ಮಾಡಿ ಫಸ್ಟ್ ಆಕಾಶವಾಣಿ ಎಲ್ಲ ನುಡಿಸಿ ನಿಜವಾದ ಒಂದು ಕಂಪೋಸರ್ ಆಗಿದ್ದು ಅವರಿಂದನೇ.
ರೈಟ್. ಚರ್ಚಲ್ಲಿ ಹಾಡುಗಳನ್ನ ಮಾಡೋರು, ಅಂದರೆ ದೇವ್ರ ಹಾಡುಗಳನ್ನ. ಅದನ್ನು ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ತಿದ್ದೆ ಅವಾಗ. ಸುಮಾರು ಆಲ್ಬಮ್ ಮಾಡಿದ್ವಿ. ಫಸ್ಟ್ ನಮ್ದು ಆಲ್ಬಮ್ ಬಂದು ಗೊಲ್ಗೋತ ಅಂತ, ಎಲ್ಲ ಕ್ರಿಶ್ಚಿಯನ್ ಸಾಂಗ್ಸ್ ಇದ್ದೇನೆ. ಅಲ್ಲಿಂದನೇ ನನ್ನ ಜೀವನ ಹಾಗೆ ಶುರುವಾಗಿದೆ. ಅಂದರೆ ನಮ್ಮ ಸ್ಕೂಲಲ್ಲಿ ಹೋದಾಗ ನಾನು ಅಲ್ಲಿ 7th ತನಕ ಓದಿದೆ. ಬಂದಿಲ್ಲ ಅವರು, ಇಲ್ಲಿ ಬರ್ತಾ ಇದ್ದಾರೆ ದೇವರು, ಇಲ್ಲಿ ಬರ್ತಾ ಇದ್ದಾರೆ. ವೆಲ್ಕಮ್ ವೆಲ್ಕಮ್. ಅವರಿದೆ ಆಮೇಲೆ ಬನ್ನಿ ದೇವರೇ. ದೇವನೇ ಕರೆಸ್ಬಿಟ್ಟಿದ್ರಲ್ಲ ಸರ್, ಇಲ್ಲಿ ಸೌಂಡ್ ಸ್ಟಾರ್ಟ್ ಮಾಡ್ಬೇಕು ಇವಾಗ ನಾವು. ಏನ್ ದೇವು, ಯಾವ ಕ್ಲಾಸ್ಮೇಟ್ಸ್ ನೀವು? ಯಾವ ಕಾಲೇಜಲ್ಲಿ, ಯಾವ ಸ್ಕೂಲಲ್ಲಿ? ಅವ್ರು ಮೋಹನ್ ಸಿಂಪಲ್ ಸ್ಕೂಲಲ್ಲಿ ಓದಿದ್ರು, ಸೌಂಡ್ ಆಫ್ ಮ್ಯೂಸಿಕ್ ಸ್ಕೂಲಲ್ಲಿ ಓದಿದ್ವಿ. ಅಂದ್ರೆ ಇಬ್ರು ಏನ್ ಗೊತ್ತಾ, ಹೆಲ್ಪರ್ಸ್. ಹೆಲ್ಪರ್ಸ್ ಅಂದ್ರೆ ಏನ್ ಕೆಲಸ ಇರ್ತಲ್ಲ ಆಕ್ಚುಲಿ? ಕೂಲಿ ಕೆಲಸ. ಕೂಲಿ ಕೆಲಸ ಅಷ್ಟರಲ್ಲಿ. ಅಂದ್ರೆ ಅವ್ರಿಗೊಂದು ಆಟ ಇತ್ತು, ನಾನು ಕೀಬೋರ್ಡ್ ಪ್ಲೇಯರ್ ಆಗ್ಬೇಕಂತ, ನನಗೊಂದು ಆಟ ಇತ್ತು, ನಾನು ಡ್ರಮ್ಮರ್ ಆಗ್ಬೇಕಂತ. ಇಬ್ರು ಹಂಗಿರೋದ್ರಿಂದ ಏನಂದ್ರೆ ನಮ್ಮನ್ನ ತುಳಿಯಕ್ ತುಂಬಾ ಜನ ಇದ್ರು. ಬಡವರು ಅಂದ್ಮೇಲೆ ತುಳಿತಾರೆ ದೇವ. ನಾವು ಒಂದು ಪ್ರೋಗ್ರಾಮ್ಗೆ ನಮ್ಮ ಸಂಬಳ ಕೇಳ್ಬಿಟ್ರೆ ನೀವು ಖುಷಿ ಆಗ್ಬಿಡ್ತೀರಾ ಸರ್? ಹೇಳಿ. 10 ರೂಪಾಯಿ ಸರ್. 10 ರೂಪಾಯಿ 10 rupees ಒಂದು ಶೋಗೆ. ಒಂದು ಪ್ರೋಗ್ರಾಮಲ್ಲಿ ಆರ್ಕೆಸ್ಟ್ರಾ ಸಾಮಾನುಗಳನ್ನೆಲ್ಲ ಫಿಟ್ ಮಾಡಿ ತಿರ್ಗಾ ಅಲ್ಲಿಂದ ಬಿಚ್ಚಿ ತೊಗೊಂಬಂದು ನಮ್ಮ ಆಫೀಸಲ್ಲಿ ಫಿಟ್ ಮಾಡೋದು, ಐ ಮೀನ್ ಜೋಡಿಸೋದಕ್ಕೆ 10 rupees. ರಾತ್ರಿ 1:45 ನಮ್ಮ ಊಟ. ಅದು ಅವರೆಲ್ಲ ಊಟ ಮಾಡಿ ಮಿಕ್ಕಿದ್ರೆ ನಮ್ಗೆ ಊಟ. ಇಲ್ಲಾಂದ್ರೆ ಈ 10 ರೂಪಾಯಲ್ಲಿ ಬೆಳಿಗ್ಗೆ ಹೋಗಿ ಕಾಕನಂಗಡಿ ಒಂದಿತ್ತಲ್ಲಿ, ಅಲ್ಲಿ ಒಂದು ಅರ್ಧ ಟೀ 2 ಬನ್ನು ಅಷ್ಟೇ ಊಟ. ಈ ಥರ ಎಲ್ಲ ಜೀವನ ಮಾಡಿದ್ವಿ. ರೈಟ್. ಸ್ಕೂಲ್ ಡೇಸ್ ಅಲ್ಲಿ ನೀವು ಒಂದು ಲೇಡಿ ಗೆಟಪ್ ಅಲ್ಲಿ ಡ್ರಾಮಾ ಎಲ್ಲ ಮಾಡಿದ್ರಂತೆ, ಮಾಡ್ತಿದ್ರಾ ನಾಟಕ ಎಲ್ಲ ನೀವು? ಆ್ಯಕ್ಟಿಂಗ್ ಮಾಡ್ತಿದ್ದೆ, ಬಟ್ ಅಷ್ಟು ಹುಚ್ಚಿರಲಿಲ್ಲ ನನಗೆ. ಮ್ಯೂಸಿಕಲ್ ತುಂಬಾ ಹುಚ್ಚಿತ್ತು. ನಾವು ಸ್ಕೂಲಲ್ಲಿ ಹೆಂಗೆಲ್ಲ ಮಾಡ್ತಿದ್ವಿ ಅಂದರೆ, ಹಸಿವು ಅನ್ನೋದು ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ನಮಗೆ ಮನೆಯಿಂದ ಊಟ ಬರ್ತಾ ಇರಲಿಲ್ಲ. ನಮ್ಮಮ್ಮ ಮಧ್ಯಾಹ್ನದ ಹೊತ್ತು ಒಂದು ಮಾವಣ್ಣನ ತರೋರು ಮನೆಯಿಂದ. ನಮ್ಮ ಮನೆ ಇದ್ದಿದ್ದು ಬಂದು ಮೈಸೂರು ರೋಡು, ಸಿರಸಿ ವೃತ್ತ. ಅಲ್ಲಿಂದ ಬ್ರಿಯಾನ್ ಸ್ಕ್ವೇರ್ ಇದೆ ನೋಡಿ, ಅಲ್ಲಿ ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ಒಂದು ಮಾವಿನ ಹಣ್ಣು ತೊಗೊಂಡ್ರು ಇವರು ನಮ್ಮ ಸ್ಕೂಲ್ ತನಕ ಬರೋರು ನಡ್ಕೊಂಡು. ನನಗೆ ಅದೇ ಊಟ ನಮಗೆ. ನಾವು ಅದನ್ನು ತಿನ್ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೊತಾ ಇದ್ವಿ. ಈ ನಮ್ಮ ಸ್ಕೂಲಲ್ಲಿ ಸುಮಾರು ಜನ ಈ ಮಾರ್ವಾಡಿ ಸ್ಟೂಡೆಂಟ್ಗಳಿದ್ರು. ಅವ್ರು ಏನು ಮಾಡೋದು, ಮನೆಯಿಂದ ತುಂಬ ತುಪ್ಪ ಎಲ್ಲ ಹಾಕಿರೋ ದೋಸೆ, ಚಪಾತಿ, ಏನು ಎಲ್ಲ ತುಪ್ಪದ್ದೇನೆ. ಆ ಸ್ಮೆಲ್ಲಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಡುತ್ತೆ ನಮಗೆ. ಆದರೂ ನಮಗೆಲ್ಲಿ ಕೊಡ್ತಾರೆ ಅವರು? ಇರೋ ಬರೋ ಊಟನೆಲ್ಲ ಪೀಸ್ ಮಾಡೋದು, ಮೇಲೆ ಬಿಸಾಕೋದು ಹಿಂಗೆ. ಯಾಕೆ ಅಂತ ಕೇಳಿದ್ರೆ, ನೀವು ಹದ್ದುಗಳು ಬರುತ್ತಲ್ಲ, ಅವು ಕ್ಯಾಚ್ ಹಿಡ್ಕೊಂಡು ಹೋಗೋದನ್ನ ಎಲ್ಲ ಮಾರ್ವಾಡಿ ಸ್ಟೂಡೆಂಟ್ಸ್ ಇದೇ ಮಾಡ್ತಿದ್ರು. ಚಪಾತಿ ಮೇಲೆ ಬಿಸಾಕೋದು, ಹದ್ದು ಎತ್ಕೊಂಡು ಹೋಗೋದು. ನನ್ನ ಮಕ್ಕಳು ನಮಗಾರು ಕೊಟ್ಟಿದ್ರೆ ತಿಂತಾ ಇದ್ವಲ್ಲಪ್ಪ ನಾವು ಅಂತ ನಾವು. ಸೊ ಕಡೆಗೆ ಏನಾಯ್ತು ಅಂದರೆ, ಅವ್ರು ಏನು ಮಾಡೋರು, ಸಾಯಂಕಾಲ 4:15 ಹೋಗಿ ಯಾವ್ದಾದ್ರು ಹೋಟ್ಲಿಗೆ ಅದು ಇದು ಏನೋ ಮಸಾಲೆ ದೋಸೆ ಅದು ಇದು ತಿನ್ಕೊಂಡು ಹೋಗ್ಬಿಡೋರು. ದುಡ್ಡು ಇತ್ತಲ್ಲ ಅವ್ರ ಹತ್ರ. ನಾವೇನು ಮಾಡೋದು, ಇದಕ್ಕೊಂದು ರೋಲೇ ಪಾಸ್ ಮಾಡಿದೆ. ನಾನು ಪ್ರೆಸಿಡೆಂಟ್ ನಮ್ಮ ಸ್ಕೂಲ್ಗೆ. ನಾನೇನು ಮಾಡಿದೆ, ಎಲ್ಲ ನಮ್ಮ ಮಾಸ್ಟರ್ ಹತ್ರ ಮಾತಾಡಿ, ಹೆಡ್ ಮಾಸ್ಟರ್ ಹತ್ರ ಮಾತಾಡಿ, ಸರ್ ಈ ಥರ ಇವರೆಲ್ಲ ಊಟ ವೇಸ್ಟ್ ಮಾಡ್ತಾರೆ, ಅವ್ರು ಬಿಸಾಕೋದು ಎಲ್ಲ ನೆಲಕ್ಕೆ ಬಿದ್ದು ಹೋಗುತ್ತೆ, ವೇಸ್ಟ್ ಆಗುತ್ತೆ. ಪಕ್ಕದಲ್ಲಿ ನಮ್ಮದೊಂದು ಕಾನ್ವೆಂಟ್ ಇತ್ತು, ಅಲ್ಲಿ ಸುಮಾರು 250-300 ಜನ ಅನಾಥ ಮಕ್ಕಳಿದ್ರು.